ನಾಳೆ 19ನೇ ಆವೃತ್ತಿಯ IPL ಮ್ಯಾಚ್ ಪ್ರಾರಂಭವಾಗ್ತಾ ಇದೆ. RCB ಮತ್ತು SRH ನಡುವೆ ಮ್ಯಾಚ್ ನಡೆಯಲಿದೆ. ಸದ್ಯ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಇದ್ದೀವಿ. ಇಲ್ಲಿ ಅಭಿಮಾನಿಗಳು ಕೂಡ ಬಂದಿದ್ದಾರೆ, ಕಾತುರದಿಂದ ಕಾಯ್ತಾ ಇದ್ದಾರೆ. ನಾಳೆ ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆಪ್ಪ, ಮ್ಯಾಚ್ ನೋಡೋದು ಈ ವರ್ಷ IPL ಅಂತ ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ಮ್ಯಾಚ್ ಇದೆ, RCB ವರ್ಸಸ್ SRH ಮ್ಯಾಚ್ ಇದೆ, ಏನು ಹೇಳ್ತೀರಿ ಸರ್? ಸರ್, ಹೋದ ಸಲ ಆದಂಗೆ ಈ ಸಲ ಆಗಲ್ಲ. ಹೋದ ಸತಿಗೆ ಈ ಸಲ ಫುಲ್ ಬಂದೋಬಸ್ತ್ ಮಾಡವ್ರೆ. ಪಬ್ಲಿಗೆ ಹೇಳ್ತೀವಿ, ಎಲ್ಲರಿಗೂ ಹೇಳ್ತೀವಿ. ಹೋದ ಸಲ ಈ ಥರ ಈ ಟೈಮ್ ಆಗಲ್ಲ. ಫುಲ್ಲು ಆಲ್ ಪ್ರೊಟೆಕ್ಷನ್ ಕೊಟ್ಟವ್ರೆ. ಹೋದ ಸಲ ಪ್ರಾಬ್ಲಮ್ ಆದಂಗೆ ಯಾವುದೂ ಆಗಲ್ಲ. ನಮಗೆ ಏನಂತ RCB ಬರಬೇಕು, ಬೆಂಗಳೂರು RCB ಮ್ಯಾಚ್ ಬರಬೇಕು, ನಮಗೂ ತುಂಬ ಆಸೆ ಇತ್ತು. ಅದೇ ಥರ ಬೆಂಗಳೂರಲ್ಲೇ RCB ಕೊಟ್ಟವ್ರೆ ಮ್ಯಾಚ್ ಆಡೋಕ್ಕೆ. ಆಯಿತಾ, ನಮಗೂ ಈ ಸಲಿನೂ RCB ಕಪ್ ಹೊಡಿಬೇಕು ಅಂತ ಆಸೆ ಸರ್. ಧನ್ಯವಾದ. ಅಭಿಮಾನಿಗಳಿದ್ದಾರೆ, ಭಾಳಷ್ಟು ಅಭಿಮಾನಿಗಳಿದ್ದಾರೆ, ಮಾತನಾಡಿಸ್ತೀನಿ ಒಬ್ಬರನ್ನ. ಸರ್, ನಾಳೆ ಮ್ಯಾಚು ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು. ಮೊದಲ ಮ್ಯಾಚು ಹೋದ ಸಲ ನಮ್ಮವರೇ ಗೆದ್ದಿದ್ರು, ಈ ಸಲ ಕೂಡ ನಮ್ಮವರೇ ಗೆಲ್ಲಬೇಕಪ್ಪ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ಹೌದು, ಈ ಸಲಿನೂ ನಮ್ಮವರೇ ಗೆಲ್ಲಬೇಕು. ನಾವು ತುಂಬ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಟಿದ್ದೀವಿ. ಇಷ್ಟು ವರ್ಷ ಟಿಕೆಟ್ ಕೌಂಟ್ರಲ್ಲಿ ಕೊಡ್ತಾಯಿದ್ರು, ಈ ಸಲ ಬೇರೆ ಟಿಕೆಟ್ ಬೇರೆ ಕೌಂಟ್ರಲ್ಲಿಲ್ಲ. ಇದೊಂದು ಬೃಹತ್ ಅಭಿಮಾನಿಗಳಿಗೆ ಏನೇವಾಗಿ ಅಂತ ಹೇಳ್ತಾ ಇದ್ದೀನಿ. ಹಂಗಾಗಿ ಟಿಕೆಟ್ ಸಿಗದೆ ಸುಮಾರು ಜನ ಇಲ್ಲಿ ಬಂದು ನಿಂತ್ಕೊತಾ ಇದ್ದಾರೆ. ಯಾರಿಗೂ ಟಿಕೆಟ್ ಸಿಗ್ತಾ ಇಲ್ಲ, ಎಲ್ಲ ಆನ್ಲೈನಲ್ಲೇ ಸೋಲ್ಡ್ ಔಟ್ ಆಗಿದೆ. ಅದೊಂಚೂರು ಅಭಿಮಾನಿಗಳು ಒಂಚೂರು ಹೀನಾಯವಾದ ಸೋಲು ಅಂತ ಹೇಳ್ತೀನಿ. ಸರ್, ಇವಾಗ ಅದು ಹೋದ ವರ್ಷ ಏನು ಕಾಲು ತೊಳಿತಾ ಇತ್ತಲ್ಲ, ಹಾಗಾಗಿ ಈ ವರ್ಷ ಹೊಸ ನಿಯಮಗಳನ್ನು ತಂದಿದ್ದಾರೆ. ಆನ್ಲೈನಲ್ಲಿ ಟಿಕೆಟ್ ಮಾರಾಟ ಮಾಡೋದಾಗಿರಲಿ, ಯಾವುದೇ ಥರ್ಡ್ ಪಾರ್ಟಿ ಕೊಟ್ಟಿಲ್ಲ, ಹಾಗಾಗಿ ಎಲ್ಲ ಆನ್ಲೈನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಮ್ಯಾಚ್ನಲ್ಲಿ ಒಂದು ಯಾವ ಕ್ಯೂರಿಯಾಸಿಟಿ ಇದೆ ಸರ್? ನಮ್ಮ RCB ಆಟಗಾರರು ಯಾವ ರೀತಿ ಆಡ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಸರ್. ಅದು ಒಳ್ಳೆ ರೀತಿಯೇ ಹೇಳ್ಬೋದು ಇವರೇ. ಈಗ ಹೆಂಗಂದರೆ, ಈಗ ಟಿಕೆಟ್ ಬಿಟ್ಟು 2 ನಿಮಿಷಕ್ಕೆ ಸೋಲ್ಡ್ ಔಟ್ ಆಗಿದೆ. ಯಾವುದೇ ರೀತಿ ಟಿಕೆಟ್ ಯಾವುದೂ ಇಲ್ಲ. ಅಂದರೆ ಅಭಿಮಾನಿಗಳು ಅಷ್ಟು ಆತರದಿಂದ ಕಾಯ್ತಾ ಇದ್ದಾರೆ ಅಂತ ಟಿಕೆಟಿಗೆ. ಇದು ಇನ್ನೂ ಅಭಿಮಾನಿ ಈ ಕ್ರೇಜ್ ಈ ವರ್ಷನೂ ತುಂಬ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತೊಬ್ಬರು ಅಭಿಮಾನಿಗಳಿದ್ದಾರೆ, ಇಂಡಿಯಾ ಟೀಮ್ನ ಒಂದು ಟಿ ಶರ್ಟ್ ಕೂಡ ಹಾಕೊಂಡಿದ್ದಾರೆ. ನಾಳೆ RCB ಹಾಕೊಳ್ಳೋದಕ್ಕೆ ರೆಡಿ ಆಗ್ತಿದ್ದಾರೆ. ಸರ್, ಏನು ಹೇಳ್ತೀರಿ ಸರ್? ನಾನೇನೇ ಹೇಳಿದ್ರಂತೆ, ಫ್ಯಾನ್ಸ್ಗಳಿಗೆ ಟಿಕೆಟ್ ಇವ್ರು ಮಾತ್ರ ಬನ್ನಿ, ಸುಮ್ಮನೆ ಯಾರೂ ಬರಬೇಡಿ. ಇಲ್ಲಿ ಪೊಲೀಸ್ ಅವರು ಅಷ್ಟು ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೂ ನಾವು ಸಪೋರ್ಟ್ ಮಾಡಬೇಕು. ಆಯಿತಾ, ನಾವು ಬಂದು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಅವರು ಟಿಕೆಟ್ ಇವ್ರ ಮಾತ್ರ ಬಂದುಬಿಟ್ಟು ಆರಾಮಾಗಿ ನೋಡ್ಕೊಂಡು ಹೋಗಿ. ಸುಮ್ಮನೆ ಲಾಸ್ಟ್ ಟೈಮ್ ಆಯ್ತಲ್ವ, ಆ ಥರ ಎಲ್ಲ ನಾವು ಮಾಡಬಾರ್ದು. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸರ್, ನಾಳೆ ನಡೆಯೋ ಮ್ಯಾಚ್ಗೆ ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಅಂತ? ನಮ್ಮ ಟೀಮೇ ಬೇರೆ ಯಾರು, RCBನೇ. ಹುಟ್ಟಿದಿಲ್ಲಿ ಬೆಳೆದಿದ್ದಿಲ್ಲಿ, ಅವ್ರಿಗೇನೆ ಸಪೋರ್ಟ್ ಮಾಡಬೇಕಲ್ವಾ, RCBನೇ. ಸರ್, ನಮ್ಮವ್ರು ಹೇಗೆ ಆಡ್ತಾರೆ ಸರ್ ನಾಳೆ RCB ಟೀಮಲ್ಲಿ? ವಿರಾಟ್ ಅವರು ಇದ್ದಾರೆ, ಪಟ್ಟಿದಾರ್ ಅವರು ಇದ್ದಾರೆ, ಕ್ಯಾಪ್ಟನ್ ಇದ್ದಾರೆ, ಭುವನೇಶ್ವರ್ ಅವರು ಇದ್ದಾರೆ. ಯಾವ ಆಟಗಾರರು ಹೇಗೆ ಪ್ರದರ್ಶನ ನೀಡ್ಬೋದು ಸರ್? ನಾವು ಲಾಸ್ಟ್ ಟೈಮ್ ಪ್ಲೇಯಿಂಗ್ ಲೆವೆಲ್ ಇತ್ತಲ್ವ, ಆ ಥರನೇ ಇಟ್ಕೊಳ್ಬೇಕು, ಯಾವುದು ಚೇಂಜಸ್ ಮಾಡಬಾರ್ದು. ಆ ಥರ ಇದ್ದರೆ ಫಸ್ಟ್ ಮ್ಯಾಚಿಗೆ ಗೆಲ್ತಾರೆ. ಇಷ್ಟು ಈ ಅಭಿಮಾನಿಗಳ ಹೇಳ್ತಿರುವಂಥದ್ದು ಮಾತು. ಏನಂದ್ರೆ, ನಾಳೆ RCB ವರ್ಸಸ್ SRH ಮ್ಯಾಚ್ ನಡೆಯಲಿದೆ. ಬಹಳ ಕಾತುರದಿಂದ ಕಾಯುತ್ತಿದ್ದೇವೆ. ಆದರೆ ಈ ವರ್ಷ ಎಲ್ಲ ಟಿಕೆಟ್ಸ್ಗಳನ್ನು ಆನ್ಲೈನ್ನಲ್ಲಿ ಮಾರಾಟ ಮಾಡಿರೋದು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕೆಂದರೆ ನಾವು ಟಿಕೆಟ್ಗಾಗಿ ಬರ್ತಾ ಇದ್ದೀವಿ, ಆದರೆ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಹೀಗಾಗಿ ನಾವು TVಯಲ್ಲಿ ನೋಡೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಇಲ್ಲಿನ ಅಭಿಮಾನಿಗಳು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.